ಎಲ್ಲೂ ನಸೀರ್ ಅಹಮದ್ ಅವರು ಬಿಜೆಡ್ ಜಮೀರ್ ಅಹಮದ್ ಅವರು ಪಾರ್ಟಿ ವಿರುದ್ಧ ಆಗಲಿ ಪಾರ್ಟಿದ ಪಕ್ಷದ ವರಿಷ್ಠರ ವಿರುದ್ಧವಾಗಲಿ ಒಂದು ಶಬ್ದ ಹೇಳಿದ್ರೆ ನೀವೆಲ್ಲರೂ ತೋರಿಸ್ತೀವಿ. ಎಲ್ಲೂ ಅವ್ರು ಮಾತಾಡಿಲ್ಲ. ಸುಮ್ಮನೆ नसीर साहब तुम आगे बढ़ो, हम तुम्हारे साथ हैं। नसीर साहब तुम आगे बढ़ो, हम तुम्हारे साथ हैं। नसीर साहब तुम आगे बढ़ो, हम तुम्हारे साथ हैं। नसीर साहब तुम आगे बढ़ो, हम तुम्हारे साथ हैं। नसीर साहब तुम आगे बढ़ो, हम तुम्हारे साथ हैं। नसीर साहब के, नसीर साहब के, नसीर साहब के। ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಾಗಿದೆ. ಅದರ ಭಾಗವಾಗಿ ನಮ್ಮ ಅತ್ಯಂತ ಹಿರಿಯ ನಾಯಕರಾದ ಶ್ರೀಯುತ ನಸೀರ್ ಅಹಮದ್ ಅವರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ, ಆ ಕ್ರಮದ ಭಾಗವಾಗಿ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ. ನಮ್ಮ ನೋವನ್ನು, ನಮ್ಮ ಸಮಾಜದ ನೋವನ್ನು, ನಮ್ಮ ಸಮಾಜಕ್ಕೆ ಸಿಗಬೇಕಾದ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಮಾಡಿರೋದು ಕೆಲಸನೂ ನಮ್ಮ ನಾಯಕರಾದ ನಸೀರ್ ಅಹಮದ್ ಅವ್ರ ಸಾಹೇಬರು ಮತ್ತು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರ ಏನು ನಾಯಕತ್ವದಲ್ಲಿ ನಾವೆಲ್ಲ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ಆದ ನಮ್ಮ KD ಅಧ್ಯಕ್ಷರಾದ ಹನಿಪಣ್ಣ ಅವರು, ನಮ್ಮ KMF ನಾಮಿನಿ ನಿರ್ದೇಶಕರಾದ ನಮ್ಮ ಶಂಶೀರಣ್ಣ ಅವರು, ಸೈಫ್ ಅವರು, ಸಾಬ್ ಅವರು, ನಮ್ಮ ಯುವ ಮುಖಂಡರಾದ ಫೈರೋಜ್ ಅವರು, ಎಲ್ಲ ಹಿರಿಯ ಮುಖಂಡರು, ನಯಾಜು, ಮೀಮು, ಮನ್ಸೂರು, ಎಲ್ಲ ಹಿರಿಯ ಮುಖಂಡರು ಮತ್ತು ಕಯ್ಯೂಮಣ್ಣ ಅವರು ಎಲ್ಲರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಮಸೀದಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಯನ್ನು ಶ್ರದ್ಧಾ ಭಕ್ತಿಯಿಂದ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಮಾಜಕ್ಕೆ ಸಿಗಬೇಕಾದ ನ್ಯಾಯವನ್ನು, ನಮ್ಮ ಸಮಾಜಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ನಾವು ಮೌನವಾಗಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಬೇರೆ, ಮನವಿ ಬೇರೆ. ಈಗ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೈಕಮಾಂಡಲ್ಲಿ ನಮ್ಮ ನಾಯಕರಾದ ನಸೀರ್ ಅಹಮದ್ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಿರ ಕೈ ಶುದ್ಧವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ನಸೀರ್ ಅಹಮದ್ ಅವ್ರಿಗೆ ಅನೇಕ ಬಾರಿ ಕಾಂಗ್ರೆಸ್ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ಗೆ ಆಪತ್ ಬಂದವನಾಗಿ ಕೆಲಸ ಮಾಡಿರುವಂಥ ನಸೀರ್ ಅಹಮದ್ ಅವರಿಗೆ ಅವರ ಗೌರವ, ಅವರು ಸಾಧನೆಗೆ ತಕ್ಕಂಗೆ ಅವರ ಪಕ್ಷ ಸೇವೆಯನ್ನು ಪರಿಗಣಿಸಿ ಅವರಿಗೆ ಗೌರವದಿಂದ ರಾಜಕೀಯ ಸ್ಥಾನಮಾನವನ್ನು ಮರಳಿ ಕೊಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಹಿರಿಯ ಮುಖಂಡರು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾವು ಶುಕ್ರವಾರದ ನಮಾಜ್ ಪೂರ್ಣಗೊಳಿಸಿ ಮಸೀದಿ ಮುಂದ್ಗಡೆ ಮೌನವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಮನವಿ ಮಾಡಲು ನಾವೆಲ್ಲ ಸೇರಿದ್ದೀವಿ. ಭೇಟಿ ಆಗ್ತೀರಾ ಸರ್? ಯಾರು ಹೈಕಮಾಂಡ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ DCM ಭೇಟಿ ಆಗ್ತೀರಾ? ನಮ್ಮ ಧರ್ಮಗುರುಗಳು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡವ್ರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ, ಪಕ್ಷದ ಅಧ್ಯಕ್ಷರಾಗಲಿ, ಉಸ್ತುವಾರಾಗಲಿ ಅವ್ರನ್ನ ಕರೆಸಿ ಮಾತಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಡಿಸ್ಕಸ್ ಮಾಡಿ ಇವಾಗ ಆಗಿರೋ ತಪ್ಪನ್ನು ತಿದ್ದುಕೊಂಡ್ರೆ ಪಾರ್ಟಿಗೆ ಏನು ಆಘಾತ ಆಗಲ್ಲ. ನಾವೆಲ್ಲ ಪಾರ್ಟಿ ಜೊತೆ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಒಳ್ಳೆ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಷ್ಠಾವಂತರು ಇದ್ದಾರೆ. ಕೆಲವರು ಕಿಡಿಕಿಡಿಗಳು ಇದು ಮಾಡಿ ಆ ಥರ ಏನಿಲ್ಲ, ಅದು ತಪ್ಪು ಕಲ್ಪನೆ. ನಾವು ಮನವಿ ಮಾಡಿದ್ದೀವಿ. ಮುಸ್ಲಿಂ ಸಮಾಜ ಯಾಕೆ ಕಾಂಗ್ರೆಸ್ ಜೊತೆ ಇದ್ದೀವಿ ಅಂದರೆ, ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಉಳಿಸುವಂಥ ಕೆಲಸ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ, ಭಾರತದ ಉದ್ದಗಲಕ್ಕೂ ಭಾರತ್ ಜೋಡೋ ಯಾತ್ರೆ ಮಾಡಿ ಯಾವುದಾದ್ರೂ ಒಂದು ಸಂವಿಧಾನದ ಪರ ಹೋರಾಟ ಮಾಡಿದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿ. ಯಾಕೆ ಕಾಂಗ್ರೆಸ್ ಪಕ್ಷನ ಮುಸ್ಲಿಂ ಸಮಾಜ ಒಪ್ಕೊಳ್ಳುತ್ತೆ ಅಂದರೆ, ಆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಿದ್ಧಾಂತಗಳು ಕಾಂಗ್ರೆಸ್ ಪಕ್ಷದಿಂದನೇ ನಮಗೆ ರಕ್ಷಣೆ ಇದೆ ಅಂತ ಹೇಳ್ಬಿಟ್ಟು ಒಂದು ಭಾವನೆಯಿಂದ ನಾವು ಒಂದು ಮನೆಯಲ್ಲಿದ್ದೀವಿ. ಇಲ್ಲಿ ಅನ್ಯಾಯವನ್ನು ನಾವು ನ್ಯಾಯವಾಗಿ ಕೇಳ್ತಾ ಇದ್ದೀವಿ. ನಮ್ಮ ನ್ಯಾಯ ನಮಗೆ ಕೊಡಿ, ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲ ಅಂದ್ರೆ ನಿಮ್ಮ ಸಮುದಾಯದವರೇ ಒಂದಿಬ್ಬರು ಶಾಸಕರಾದವರು ಎಲ್ಲೂ ನಸೀರ್ ಅಹಮದ್ ಅವರು, ಬಿಜೆಡ್ ಜಮೀರ್ ಅಹಮದ್ ಅವರು ಪಾರ್ಟಿ ವಿರುದ್ಧ ಆಗಲಿ ಪಾರ್ಟಿದ ಪಕ್ಷದ ವರಿಷ್ಠರ ವಿರುದ್ಧವಾಗಲಿ ಒಂದು ಶಬ್ದ ಹೇಳಿದ್ರೆ ನೀವೆಲ್ಲರೂ ತೋರಿಸ್ತೀವಿ. ಎಲ್ಲೂ ಅವ್ರು ಮಾತಾಡಿಲ್ಲ. ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದು ನಸೀರ್ ಅಹಮದ್ ಅವರು, ಬಿಜೆಡ್ ಜಮೀರ್ ಅಹಮದ್ ಅವರು, ಬಿಜೆಡ್ ಜಮೀರ್ ಅಹಮದ್
ಸ್ಟಾರ್ ಪ್ರಚಾರಕರಾಗಿ ಕೇರಳ ಚುನಾವಣೆಗೆ, ತಮಿಳುನಾಡು ಚುನಾವಣೆಗೆ ಇದೇ AICC ನೇಮಿಸಿರೋದು. ಪಕ್ಷ ಕೊಟ್ಟಿರುವಂಥ, ಹೈಕಮಾಂಡ್ ಕೊಟ್ಟಿರುವಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. BJP ಅವರು ಯಾವುದೇ ಕಾರಣಕ್ಕೆ ನಸೀರ್ ಅಹಮದ್ ಕನ್ಸಲ್ಲೂ ಕೂಡ ಯಾವತ್ತೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಡ್ಕೊಂಡಿಲ್ಲ, ನಡೆಯೋದೂ ಇಲ್ಲ. ಬಟ್ ಸಲೀಂ ಅಹಮದ್ ಮತ್ತೆ ಅರ್ಷದ್ ಶಿವಾಜಿನಗರ ಅವರು ಹೆಸರಲ್ಲಿಲ್ಲ. ಅವರು ಕೆಲವರು ಅಂತ ಹೇಳಿದ್ದಾರೆ, ಯಾರು ಅಂತ ಅವರು ಗೊತ್ತು ಮಾಡಿ ಇಂಥ ನಾಯಕರು ಅಂತೇಳಿ ಹೇಳಲಿಲ್ಲ. ಅದಕ್ಕೆ ನಾವು ಮನ್ನಣೆ ಕೊಡೋದು ಬೇಡ. ನಾವು ಇಡೀ ಸಮಾಜ ನಸೀರ್ ಅಹಮದ್ ಅವ್ರ ಜೊತೆ ನೈತಿಕವಾಗಿದ್ದೀವಿ. ನಮ್ಮ ನಾಯಕರಾದ ನಸೀರ್ ಅಹಮದ್ ಅವ್ರ ಜೊತೆ, BJP ಜಮೀರ್ ಅಹಮದ್ ಜೊತೆ ನಮ್ಮ ಸಮಾಜ ಗಟ್ಟಿಯಾಗಿ ನಿಂತಿದೆ. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಇವತ್ತು ನನ್ನ ಕರೆ ಮುಖಾಂತರ ಮಾತಾಡಿದ್ರು. ನಮ್ಮ ಕೊತ್ತೂರು ಮಂಜಣ್ಣ ಅವರು, ಅನಿಲ್ ಅಣ್ಣ ಅವರು ನನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಿದ್ರು. ಅವರು ಗಟ್ಟಿಯಾಗಿ ನೈತಿಕವಾಗಿ ನಸೀರ್ ಅಹಮದ್ ಅವರ ನಾಯಕತ್ವದ ಜೊತೆ ನಿಂತಿದ್ದಾರೆ.